ಹಾಯ್ ಫ್ರೆಂಡ್ಸ್, ಹಂಗಿದ್ರೆಲ್ಲರೂ ನಾನು ನಿಮ್ಮಿಬ್ಬರು ಒಂದು ಹೊಸ ಅಪ್ಡೇಟ್ ಒಂದಿಗೆ ಬಂದೀನಿ, ಸ್ಪೆಷಲ್ ಅಪ್ಡೇಟ್ ನೊಂದಿಗೆ ಬಂದೀನಿ. ಸೊ ಇವತ್ತಿನ ಸ್ಪೆಷಲ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಗೌರ್ಮೆಂಟ್ ಇಂದ ಎಲ್ಲರಿಗೂ, ಎಲ್ಲಾ ಮಹಿಳೆಯರಿಗೂ, ಗೃಹಲಕ್ಷ್ಮಿಯರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮಹಿಳೆಯರಿಗೂ 18 ವರ್ಷದ ಮೇಲೆ ಏನದಾರಲ್ಲ ಮಹಿಳೆಯರ, ಸೊ ಅವ್ರಿಗೆಲ್ಲರಿಗೂ ಸರ್ಕಾರದಿಂದ 30,000 ರೂಪಾಯಿ ಫ್ರೀ ಆಗಿ ಸಿಗಾಕತ್ತಾವ. ಯಾರೆಲ್ಲ SC/ST ಅದಾರಲ್ಲ, ಸೊ ಅವ್ರಿಗೆಲ್ಲ 50,000 ರೂಪಾಯಿ ಮಟ ಫ್ರೀ ಆಗಿ ಸಿಗಾಕತ್ತಾವ. ಸೊ ಫ್ರೀ ಆಗಿ ನಾವು ಹಣ ತಗೋಬೇಕಂತಂದ್ರೆ ಎಲ್ಲಿ ಹೋಗಿ ಅರ್ಜಿ ಹಾಕ್ಬೇಕ, ಏನೇನ್ ಮಾಡ್ಬೇಕ, ಯಾವ ಯೋಜನೆ ಅದ, ಸೊ ಅದನ್ನ ನಾವು ಹೆಂಗ್ ಯೂಸ್ಫುಲ್ ಮಾಡ್ಕೋಬೇಕ ಅನ್ನೋದ್ರ ಬಗ್ಗೆ ಮಾತಾಡೋನು. ಸೊ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ ಹೋಗ್ಬೇಡ್ರಿ. ಯಾಕಂದ್ರೆ 4 ರಿಂದ 5 ನಿಮಿಷದ ವಿಡಿಯೋ ಇರ್ತೈತಿ, ಫುಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಇರ್ತೈತಿ. ನೀವು ಸ್ಕಿಪ್ ಮಾಡಿ ನೋಡ್ರಿ ಅಂತಂದ್ರೆ ನಿಮ್ಗೆ ಏನು ಅರ್ಥ ಆಗುದಿಲ್ಲ. ಆಮೇಲೆ ನಿಮ್ಗೆ ಏನು ಅರ್ಥ ಆಗಲಿಲ್ಲ ಅಂದ್ರೆ ವಿಡಿಯೋ ನೋಡಿನೂ ಉಪಯೋಗ ಇಲ್ಲ. ಸೊ ಹೀಗಾಗಿ ಎಲ್ಲರೂ ಸ್ಕಿಪ್ ಮಾಡ್ದಂಗ್ ನೋಡ್ರಿ. 4 ರಿಂದ 5 ನಿಮಿಷದೊಳಗ ಬಹಳಷ್ಟು ಕಲಿತೀರಿ. ಆಮೇಲೆ ಗೃಹಲಕ್ಷ್ಮಿಯಿಂದ ಸ್ಪೆಷಲ್ ಅಪ್ಡೇಟ್ ಬಂದೈತಿ. ಸೊ ಆ ಸ್ಪೆಷಲ್ ಅಪ್ಡೇಟ್ ಅನ್ನು ನಿಮ್ಗೆ ಲಾಸ್ಟಿಗೆ ಹೇಳ್ತೇನೆ. ಸೊ ಈಗ ಪಟ್ ಅಂತ ವಿಡಿಯೋಕ್ ಬರೋಣ. ನೀವು 30,000 ರೂಪಾಯಿ ಹೆಂಗ್ ಉಚಿತವಾಗಿ ಪಡೆಯುದಪ್ಪ ಅಂತಂದ್ರ, ಈ ಯೋಜನೆ ಮಹಿಳೆಯರಿಗಷ್ಟ, ಇದ ಪುರುಷರಿಗಲ್ಲ. ಸೊ 18 ವರ್ಷದ ಮೇಲಿನ ಮಹಿಳೆಯರು, ಆಮೇಲೆ 55 ವರ್ಷದ ಒಳಗಿನ ಮಹಿಳೆಯರು, 18ರ ಮೇಲಿರ್ಬೇಕು ಮತ್ತ 55ರ ಒಳಗಿರ್ಬೇಕು. ಸೊ ಅಂತ ಮಹಿಳೆಯರಿಗೆ ಗೌರ್ಮೆಂಟ್ ನಿಂದ ಒಂದು ಸ್ಕೀಮ್ ಬರ್ತೈತಿ. ಅದ ಬಹಳ ಹಳೆ ಸ್ಕೀಮ್. ಬಟ್ ಅವ್ರ ಏನ್ ಮಾಡ್ತಾರ, ಪ್ರತಿದಿನಾನು ಅದನ್ನ ವೆಬ್ಸೈಟ್ ಆನ್ ಇಟ್ಟಿರುದಿಲ್ಲ. ಆ ಸ್ಕೀಮ್ ಏನಪ್ಪಾ ಅಂತಂದ್ರೆ ಉದ್ಯೋಗಿನಿ ಯೋಜನೆ ಅಂತೇಳಿ. ಉದ್ಯೋಗಿನಿ ಯೋಜನೆ ನೀವು ಕೇಳಿರ್ಬೋದ, ಸಾಕಷ್ಟು ವಿಡಿಯೋಸ್ ನೋಡಿರ್ಬೋದ. ಬಟ್ ಅವ್ರ ಅದನ್ನ 12 ತಿಂಗಳ ಸ್ಟಾರ್ಟ್ ಇಟ್ಟಿರುದಿಲ್ಲ. ನಾವು ಅದನ್ನ ಅಪ್ಲೈ ಮಾಡಕ್ 12 ತಿಂಗಳು ಸ್ಟಾರ್ಟ್ ಮಾಡಿರುದಿಲ್ಲ. ಸೊ ಈ ತಿಂಗಳ ಅವ್ರ ಸ್ಟಾರ್ಟ್ ಮಾಡ್ಯಾರ, ಸೆಪ್ಟೆಂಬರ್ 1 ರಿಂದ ಅದನ್ನ ಮತ್ತೆ ಸ್ಟಾರ್ಟ್ ಮಾಡ್ಯಾರ. ಅದ್ರೊಳಗೆ ನೀವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಈಗ ನೀವ್ ಏನ್ರ ಸಣ್ಣ ಪುಟ್ಟ ವ್ಯಾಪಾರ ಮಾಡತಿರ್ತೀರಿ, ಈಗ ಏನ್ರ ರೋಡ್ ಸೈಡ್ ತರಕಾರಿ ಮಾರತಿರ್ತೀರಿ, ಇಲ್ಲಾಂದ್ರ ಏನ್ರ ಒಂದ್ ಶಾಪ್ ಹಾಕೊಂಡಿರ್ತೀರಿ, ಬೇಕರಿ ಹಾಕೊಂಡಿರ್ತೀರಿ, ಸಲೂನ್ ಹಾಕೊಂಡಿರ್ತೀರಿ, ನೀವೇನ್ರ ಒಂದ್ ಮಾಡ್ತಿರ್ತೀರಲ್ಲ. ಸೊ ಸಣ್ಣ ಪುಟ್ಟ ನೀವೇನ್ ಕೆಲಸ ಮಾಡ್ತಿರ್ತೀರಿ, ನೀವೇನ್ ಉದ್ಯೋಗ ಮಾಡ್ತಿರ್ತೀರಲ್ಲ, ಸೊ ಅಂತ ಉದ್ಯೋಗಕ್ಕೆ ಹೆಲ್ಪ್ ಆಗ್ಲಿ ಅಂತೇಳಿ ಸರ್ಕಾರ ಏನ್ ಮಾಡ್ತೈತಿ, ನಿಮ್ಗ ಲೋನ್ ಅಂತೇಳಿ ಕೊಡ್ತೈತಿ. ಯಾವ ತರ ಲೋನ್ ಪಾ ಅಂತಂದ್ರ, ಸಬ್ಸಿಡಿ ಲೋನ್. ಈಗ ಸಪೋಸ್ ನೀವು 1 ಲಕ್ಷ ಲೋನ್ ತಗೊಂಡ್ರಿ ಅಂತಂದ್ರ ನಿಮ್ಗ 30,000 ರೂಪಾಯಿ ಉಚಿತ ಹಣ ಸಿಗ್ತೈತಿ. ನೀವು ಮರಳಿ ಸರ್ಕಾರಕ್ಕೆ 70,000 ರೂಪಾಯಿ ಅಷ್ಟ ಹಣ ತುಂಬುದು. ಸೊ ಅದ 30,000 ರೂಪಾಯಿ ಏನಿರ್ತೈತಲ್ಲ, ಗೌರ್ಮೆಂಟ್ ನಿಂದ ನಿಮ್ಗ ಸಹಾಯಧನ ಅಂತೇಳಿ ಕೊಡ್ತಾರ. ಸೊ ಅದ ಈ ಫ್ರೀ ಅಂದ್ರಿ ಮತ್ ಹೀಗ ಅನ್ನತ್ತೀರ ಅಂತೇಳಿ ಅನ್ಕೋಬೇಡ್ರಿ. ಫ್ರೀ ಯಾವ ತರಪ್ಪ ಅಂತಂದ್ರ, ಈಗ ನೀವು 1 ಲಕ್ಷ ರೂಪಾಯಿ ಲೋನ್ ತಗೊಂಡ್ರಿ ಅಂದ್ರ ಮರಳಿ 70,000 ಕಟ್ತೀರಿ, ಬಡ್ಡಿ ಇರುದಿಲ್ಲ, 30,000 ರೂಪಾಯಿ ಸಬ್ಸಿಡಿನೂ ಸಿಗ್ತೈತಲ್ಲ. ಸೊ ಹೀಗಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ, ಸಹಾಯಧನ ಅಂತೇಳಿ 30,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರ. ನೀವು 3 ಲಕ್ಷದವರೆಗೂ ಲೋನ್ ತಗೋಬಹುದ. ಸಪೋಸ್ ನೀವು SC/ST ಮಹಿಳೆಯರಿದ್ದೀರ ಅಂತಂದ್ರ ನಿಮ್ಗೆ ಇನ್ನೂ ಗುಡ್ ನ್ಯೂಸ್, ನಿಮ್ಗೆ ಏನಂದ್ರ 50% ಸಬ್ಸಿಡಿ ಇರ್ತೈತಿ. ಈಗ ನೀವು ಸಪೋಸ್ 1 ಲಕ್ಷ ಲೋನ್ ತಗೊಂಡ್ರಿ, ಏನೋ ಒಂದ್ ಸಪೋಸ್ ಮಾಡಾಕಂತಂದ್ರ ಫ್ರೂಟ್ಸ್ ಹಿಂಗ ಏನ್ರ ವೆಜಿಟೇಬಲ್ ಶಾಪ್ ಅದು ಏನ್ರ ಹಾಕ್ಬೇಕಪ್ಪ ಅಂತಂದ್ರ, ಈಗ 1 ಲಕ್ಷ ಲೋನ್ ತಗೊಂಡ್ರಿ ಅಂದ್ರೆ ನಿಮ್ಗೆ 50,000 ರೂಪಾಯಿ ಸಬ್ಸಿಡಿ ಸಿಗ್ತೈತಿ. ನೀವು 50,000 ಅಟ್ಟ ಹೊಳ್ಳಿ ಗೌರ್ಮೆಂಟ್ ಕಟ್ಟುದ. ಸೊ 50,000 ರೂಪಾಯಿ ಏನೈತಲ್ಲ ನಿಮ್ಗ ಅದೇನು ಸಹಾಯಧನ. ಸೊ ಈಗ ನೀವು 3 ಲಕ್ಷ ತನಾನು ತಗೋಬಹುದ. SC/ST ಮಹಿಳೆಯರಿಗೆ 50,000 ರೂಪಾಯಿದಿಂದ ಹಿಡಿದ 1.5 ಲಕ್ಷ ರೂಪಾಯಿ ತನ ಸಹಾಯಧನ ಬರ್ತೈತಿ. ಈಗ ನೀವು ಸಪೋಸ್ 3 ಲಕ್ಷ ನೀವು ಲೋನ್ ತಗೊಂಡ್ರಿಪ್ಪ ಅಂತಂದ್ರ 1.5 ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಬರ್ತೈತಿ. 1.5 ಲಕ್ಷ ರೂಪಾಯಿ ನೀವು ಅಷ್ಟ 1.5 ಲಕ್ಷ ರೂಪಾಯಿ ಅಷ್ಟ ಹಣ ನೀವು ಗೌರ್ಮೆಂಟ್ ಕಟ್ಟುದ. ನೀವೀಗ ಅದರ್ ಕಾಸ್ಟ್ ಅದಿರಪ್ಪ ಅಂತಂದ್ರ, ಹಿಂದೂ ಲಿಂಗಾಯತ್ ಆಗಿರ್ಬೋದು, ಬೇಕಾದ್ ನೀವು ಯಾವ ಕಾಸ್ಟ್ ಇದ್ರು, ನೀವೀಗ ಅದರ್ ಕಾಸ್ಟ್ ಅದಿರಪ್ಪ ಅಂತಂದ್ರ ನೀವ್ ಏನ್ ಮಾಡ್ಬೇಕ, ಈಗ 1 ಲಕ್ಷ ತಗೊಂಡ್ರಿ ಅಂದ್ರ 30,000 ರೂಪಾಯಿ ಸಬ್ಸಿಡಿ ಅಂತಂದ್ರ ನಿಮ್ಗೆ 3 ಲಕ್ಷಕ್ಕ 90,000 ರೂಪಾಯಿ ಸಬ್ಸಿಡಿ ಸಿಗ್ತೈತಲ್ಲ. ಸೊ ಆ 90,000 ರೂಪಾಯಿ ಏನೈತಲ್ಲ ಅದು ಸಹಾಯಧನ. ಗೌರ್ಮೆಂಟ್ ಅದನ್ನ ಅವ್ರ ವತಿಯಿಂದ ಬ್ಯಾಂಕಿಗೆ ಕಟ್ ಮಾಡ್ತಾರ. ಸೊ ಅದ ಸಹಾಯಧನ. ಹೀಗಾಗಿ ನೀವು ಇದನ್ನ ಎಲ್ಲಾರು ಯೂಸ್ಫುಲ್ ಆಗಿ ತಗೋಬಹುದು. ನೀವು ಸಣ್ಣ ಪುಟ್ಟ ಏನಾರ ಶಾಪ್ ಶುರು ಮಾಡ್ಬೇಕಪ್ಪ, ನಮಗ್ ಹಣ ಇಲ್ಲ ಕೈಯಾಗ ಅಂತಂದ್ರೆ, ಈಗ ಸೆಪ್ಟೆಂಬರ್ 1 ರಿಂದ ಅದು ಚಾಲು ಆಗೈತಿ. ಸೊ ಎಲ್ಲಾರು ಗ್ರಾಮವನ್ನ ಕೇಂದ್ರ, ಬೆಂಗಳೂರವನ್ನ ಕೇಂದ್ರ, ಕರ್ನಾಟಕವನ್ನ ಕೇಂದ್ರ, ನೀವು ಎಲ್ಲಿ ಹೋದ್ರು ಅದನ್ನ ಅಪ್ಲಿಕೇಶನ್ ಹಾಕ್ತಾರ. ಉದ್ಯೋಗಿನಿ ಯೋಜನೆ ಹಿಂಗ್ ಬಂದೈತಿ, ಹಾಕ್ಬೇಕ. ಸೊ ಅದಕ್ಕ ಹಾಕ್ರಿ ಅಂತಂದ್ರ ಅವ್ರು ಯಾರಾದ್ರೂ ಅಪ್ಲೈ ಮಾಡ್ತಾರ. ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಪ್ಪ ಅಂತಂದ್ರ, ನಿಮ್ದ ಆಧಾರ್ ಕಾರ್ಡ್ ಬೇಕ, ಆಮೇಲೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕ. ಆದಾಯ SC/ST ದವರು 2 ಲಕ್ಷದ ಒಳಗಿರ್ಬೇಕ. ಈಗ ಅದರ್ ಯಾವ ಕಾಸ್ಟ್ ಅದಾವ ಅಂತಂದ್ರ 1.5 ಲಕ್ಷ ರೂಪಾಯಿ ಒಳಗಿರ್ಬೇಕ. ಅಂದ್ರೆ ನಿಮ್ಗ ಅದು ಅಪ್ಲೈ ಆಗ್ತೈತಿ. ಈಗ SC/ST ಇದ್ದ 2 ಲಕ್ಷ ರೂಪಾಯಿ ಮೇಲ್ ಅವ್ರ ಆದಾಯ ಐತಂದ್ರ ಅವ್ರಿಗೆ ಅಪ್ಲೈ ಆಗುದಿಲ್ಲ. ಆಮೇಲೆ ಈಗ ನೀವು ಅದರ್ ಕಾಸ್ಟ್ ಅದಿರಿ, 1.5 ಲಕ್ಷ ರೂಪಾಯಿ ಮ್ಯಾಲ್ ನಿಮ್ಮ ಆದಾಯ ಐತಂದ್ರ ನಿಮ್ಗೂ ಅಪ್ಲೈ ಆಗುದಿಲ್ಲ. ಸೊ 1.5 ಲಕ್ಷಕ್ಕಿಂತ ಕೆಳಗಿರ್ಬೇಕ. ಆಮೇಲೆ ನಿಮ್ ಹತ್ರ ಏನಿರ್ಬೇಕ, ಜಮೀನ್ ಇರಬಾರ್ದ. ಈಗ 10 ಎಕರೆ 15 ಎಕರೆ ಈ ತರ ಜಮೀನು ಇರಬಾರ್ದ. ಸೊ ನಿಮ್ಮ ಆದಾಯ ಕಡಿಮೆ ಇರ್ಬೇಕ. ಹೀಗಾಗಿ ಹಿಂಗ ನಿಮ್ದ ಏನ್ರ ಆದಾಯ ಕಡಿಮೆ ಇತ್ತಂದ್ರ ನಿಮ್ಗಿದ ಲೋನ್ ಪಕ್ಕಾ ಅಪ್ಲೈ ಆಗ್ತೈತಿ. 1.5 ಲಕ್ಷ ರೂಪಾಯಿ ಒಳಗಿತ್ತಂದ್ರ ಪ್ರತಿಯೊಬ್ಬರಿಗೂ ಅಪ್ಲೈ ಆಗ್ತೈತಿ. ಅಥವಾ ನೀವು SC/ST ಅದಿರಿಪಾ ಅಂತಂದ್ರೆ 2 ಲಕ್ಷ ರೂಪಾಯಿ ಒಳಗಿದ್ರು ಪಕ್ಕ ಎಲ್ಲರಿಗೂ ಅಪ್ಲೈ ಆಗ್ತೈತಿ. ಸೊ ಎಲ್ಲರೂ ಡೆಫಿನೆಟ್ಲಿ ಇದನ್ನ ಯೂಸ್ ತಗೋರಿ. ಈಗ ನೀವು ಸಣ್ಣ ಪುಟ್ಟ ಏನಾರ ವರ್ಕ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಎಲ್ಲಾರ ಬಡ್ಡಿ ಹಂಗ ಅಲ್ಲಿ ಇಲ್ಲಿ ಸಾಲ ತೆಗಿಸ್ತಿರಲ್ಲ, ಸೊ ಅಂತ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಎಲ್ಲರೂ ಹೋಗ್ಯಾಸ ಗೌರ್ಮೆಂಟ್ ಒಳಗೆ ಹೋಗ್ಯಾಸ ಲೋನ್ ತೆಗಸ್ರಿ. ಯಾಕಂದ್ರೆ ನೀವು ಗೌರ್ಮೆಂಟ್ ಏನೇನೋ ಸಹಾಯ ಮಾಡತ್ತಲ್ಲ. ಸೊ ಈಗ 50,000 ರೂಪಾಯಿ 30,000 ರೂಪಾಯಿ ಉಚಿತ ಯಾರು ಕೊಡ್ತಾರ,
ಸೊ ಇಷ್ಟ ಹಣ ನಿಮ್ಗೆ ಉಚಿತ ಕೊಡಾತೈತಿ. ಸೊ ಇದನ್ನೆಲ್ಲರೂ ಯೂಸ್ ತಗೋರಿ. ಸೊ ಗೃಹಲಕ್ಷ್ಮಿ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಈಗ ಗೌರಿ ಗಣೇಶ ಹಬ್ಬದ ಒಳಗ ಎಲ್ಲರಿಗೂ ಅಮೌಂಟ್ ಹಾಕ್ತೇವಿ 4,000 ರೂಪಾಯಿ ಅಂತಂದಿದ್ರೆ, ಸೊ ಅವ್ರ ಮತ್ತೆ ಏನ್ ಅಪ್ಡೇಟ್ ಹೇಳಾಕತ್ತಾರಪ್ಪ ಅಂತಂದ್ರೆ ಈಗೆಲ್ಲಾ ಗೌರ್ಮೆಂಟ್ ಬಂದ್ ಐತಿ, ಬ್ಯಾಂಕು ಬಂದ್ ಅದಾವ. ಸೊ ಗೌರಿ ಗಣೇಶ ಹಬ್ಬದ ಒಳಗ ಎಲ್ಲರಿಗೂ ಕ್ಲಿಯರ್ ಮಾಡಕ್ ಆಗುದಿಲ್ಲ. ಇನ್ನ 80,000 ಮಹಿಳೆಯರಿಗೆ 11ನೇ ಕಂತಿನ ಹಣನ ಹಾಕಿಲ್ಲ. ಅವರು ಇಶ್ಯೂ ಸಲುವಾಗಿ ಬ್ಯಾಂಕ್ ಇಶ್ಯೂ, ಸರ್ವರ್ ಇಶ್ಯೂ, ಹಿಂಗ ಟೆಕ್ನಿಕಲ್ ಇಶ್ಯೂ ಸಲುವಾಗಿ ಇನ್ನ 80,000 ಮಹಿಳೆಯರಿಗೆ 11ನೇ ಕಂತಿನ ಹಣನ ಹೋಗಿಲ್ಲ. ಸೊ 12, 13 ಕಂತಿನ ಹಣ ಅಂತ ಈಗ ಸದ್ಯ ಈ ಗೌರಿ ಗಣೇಶ ಹಬ್ಬದ ಒಳಗಾಗಿ ಅಂತ ಹಾಕಕ್ ಆಗುದಿಲ್ಲ. ಹಬ್ಬ ಆದ್ಮೇಲೆ ನಾವು ಹಾಕ್ತೇವಿ ಅನ್ನೋ ಮಾತನ್ನ ಹೇಳಾಕತ್ತಾರ. ಸೊ ಹಬ್ಬ ಆದ್ಮೇಲೆ ಯಾವಾಗ ಹಾಕ್ತಾರ ಅಂತೇಳಿ ಅದೇನಾದ್ರೂ ತಕ್ಷಣ ಅಪ್ಡೇಟ್ ಬಂತಂದ್ರೆ ನಾನು ನಿಮ್ಗೆ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ನಾನು ವಿಡಿಯೋದಿಂದ ನಿಮ್ಗೆ ಏನಾದ್ರು ಕಲಿಯೋಕ್ ಸಿಕ್ಪಾ ಅಂತಂದ್ರೆ ಒಂದು ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತಾ ಇರ್ತೀನಿ. ಸೊ ಅಲ್ಲಿ ತನಕ ಎಲ್ಲಾರು ನಗ್ತಾ ಇರಿ, ಚೆನ್ನಾಗಿರಿ, ಬಾಯ್.